ಫಸ್ಟ್ ತಲೆ, ಆಮೇಲೆ ತೊಡೆ. ತೊಡೆ ಅಂದರೆ ಏನು? ಕಾಲು. ಹೌದಾ? ಕಾಲು ಅಂದರೆ ಯೇಸು ಸ್ವಾಮಿ ಹೆಂಗೆ ನಡೆದನೋ ಹಂಗೆ ನಾವು ಕೂಡ ನಡಿಬೇಕು. ಆಮೇನ್, ಹಲ್ಲೆಲೂಯಾ. ಹೆಂಗೆ ಯೇಸು ಸ್ವಾಮಿ ಮಾದರಿ ತೋರಿಸನೋ ಹಂಗೆ ನಾವು ಕೂಡ ಅನೇಕರಿಗೆ ಮಾದರಿಕರವಾಗಿರಬೇಕು. ಆ ಮಾದರಿಕರ ಜೀವಿತ ನಮ್ಮಲ್ಲಿ ಐತಾ? ಆ ಮಾದರಿಕರ ಜೀವಿತ ನಾವು ಜೀವಿಸ್ತಿದೀವ? ಯಾರನ್ನ ನಮ್ಮನ್ನು ಫಾಲೋ ಆಗಾರ ಅನ್ಕೋ, ಅವ್ರ ತಂದೆ ಚಿತ್ತ ನೆರವೇರಿಸ್ತಾರ? ಆ ಕಾನ್ಫಿಡೆಂಟ್ ನಮ್ಗೆ ಐತಾ? ಐತಾ? ಏನು ಪಿಂಕಿ ಐತಾ? ಈಗ ನಿನ್ನ ಫ್ರೆಂಡ್ ಯಾರನ್ನ ನೀನು ಫಾಲೋ ಆಗಲ್ಲ ಅನ್ಕೋ, ನೀನು ಹೆಂಗೆ ಜೀವಿಸ್ತಿದೆ ಹಂಗೆ ಜೀವಿಸಲ್ಲ ಅನ್ಕೋ, ಆಕಿ ದೇವ್ರ ಚಿತ್ತಾನುಸಾರವಾಗಿ ತಂದೆ ಚಿತ್ತ ನೆರವೇರಿಸ್ತಾಳ? ಆ ಕಾನ್ಫಿಡೆಂಟ್ ನಿನ್ಗೆ ಐತಾ? ನಿನ್ನಂಗೆ ಫಾಲೋ ಆದರೆ ಏನು ಚಿಂಟು? ಏನು ಚಿನ್ನ? ಇವಾಗ ನಿಮ್ಮ ಫ್ರೆಂಡ್ಸು ನಿಮ್ಮಂಗೆ ಫಾಲೋ ಆದರೆ ತಂದೆ ಚಿತ್ತ ನೆರವೇರಿಸ್ತಾರ? ನೀನು ಆ ಮಾದರಿಕರ ಜೀವಿತ ನಿನ್ನ ಫ್ರೆಂಡ್ಸಿಗೆ ನೀನು ತೋರಿಸ್ತೀಯಾ? ಇಲ್ಲ ಅಂದರೆ ಅರ್ಥ ಏನು ಗೊತ್ತಾ? ನಾವು ದೇವ್ರ ಮಾದರಿ ಪ್ರಕಾರ ನಾವು ಜೀವಿಸ್ತಿಲ್ಲ ಅಂತ ಅರ್ಥ. ನಮ್ಮನ್ನು ನಾವು ಪರೀಕ್ಷಿಸ್ಕೋರೋಣ, ನಾನು ಜಸ್ಟ್ ಸುಮ್ಮನೆ ಹೇಳ್ತೇನೆ, ನಮ್ಮನ್ನು ನಾವು ಪರೀಕ್ಷಿಸ್ಕೋಣ. ನಮ್ಮಂಗೆ ನಮ್ಮ ಸ್ನೇಹಿತರಾಗಲಿ, ನಮ್ಮ ಬಂಧುಗಳಾಗಲಿ, ನಮ್ಮ ಕೊಲೀಗ್ಸ್ ಆಗಲಿ, ಯಾರಾಗಲಿ ನಮ್ಮಂಗೆ ನಮ್ಮನ್ನು ಮಾದರಿ ಇಟ್ಕೊಂಡು ಜೀವಿಸ್ತಾರೆ ಅಂದರೆ ಅವ್ರ ತಂದೆ ಚಿತ್ತ ನೆರವೇರಿಸ್ತಾರೆ ಅನ್ನೋ ಕಾನ್ಫಿಡೆಂಟ್ ಆಯ್ತಾ? ಅದಿಲ್ಲ ಅಂದ್ರೆ ಅರ್ಥ ಏನು ಗೊತ್ತಾ? ನಾವು ದೇವ್ರ ಮಾದರಿ ಪ್ರಕಾರ, ಕ್ರಿಸ್ತ ಮಾದರಿ ಪ್ರಕಾರ ನಾವು ನಡೀತಿಲ್ಲ. ಆತನ ಹೆಂಗೆ ಹೆಜ್ಜೆ ಹಾಕ ನಂಗೆ ಹೆಜ್ಜೆ ಆಗ್ತಿಲ್ಲ. ನಾವು ಆ ಕಾನ್ಫಿಡೆಂಟ್ ಇರಬೇಕು. ಅದಕ್ಕೆ ಪೌಲ್ ಹೇಳ್ತಾನೆ, ನಾನು ಕ್ರಿಸ್ತನ ಪೋಲೆ ನಡೀತೀನಿ, ನೀವು ನನ್ನ ಪೋಲೆ ನಡೀರಿ. ಎದಕ್ಕೆ ಹೇಳ್ತಾನೆ ಮಾತು ಇಷ್ಟು ಧೈರ್ಯವಾಗಿ? ಎದಕ್ಕೆ ಹೇಳ್ತಾನ? ನಾನು ಹಂಗೆ ಜೀವಿಸ್ತಿದ್ದೀನಿ, ನೀವು ನಂಗೆ ಜೀವಿಸಿರಿ. ನಾನು ಗುರಿಯದ್ದಕ್ಕೆ ನಡೀತಿದ್ದೀನಿ, ಆ ವಿಶ್ವಾಸ ನಾನು ಕಾಪಾಡ್ಕೊಂತೀನಿ. ನನ್ನ ಸಲುವಾಗ ನೀತಿ ಕಿರೀಟ ಸಿದ್ಧವಾಗೈತೆ. ನೀವು ಕೂಡ ನನ್ನ ಮಾದರಿ ಪ್ರಕಾರ ನೀವು ನಡೆದಿರಿ ಅಂದರೆ ಆ ನೀತಿ ಕಿರೀಟ ನೀವು ಕೂಡ ಹೊಂದುತ್ತೀರಿ. ಆಮೆನ್, ಹಲ್ಲೆಲೂಯಾ. ಮತ್ತು ಹಂಗೆ ನಾವು ಹೇಳ್ತೀವ, ಆ ಹೇಳೋಂಥ ಸ್ಥಿತಿಗೆ ನಾವು ಬರಬೇಕು. ಅದೇ ದೇವ್ರು ಆಸೆ ಪಡೋದು. ಆಮೇನ್. ಈ ಅಂತ್ಯ ದಿನಗಳಾಗ ದೇವ್ರ ಆಕರ ಸಮಯದಲ್ಲಿ ನಾವು ಅನೇಕರಿಗೆ ಮಾದರಿಕರವಾಗಿರಬೇಕು, ಅನೇಕರಿಗೆ ಆಶೀರ್ವಾದಕರವಾಗಿರಬೇಕು. ಆ ಮಾದರಿ ಪ್ರಕಾರ ನಾವು ನಡಿಬೇಕು. ಹಿಂಗ ದೇವ್ರನ್ನ ಹಿಂಸಿಸಾರ, ದೇವ್ರನ್ನ ದೂಷಿಸಾರ, ದೇವ್ರನ್ನ ಗಾಯಪಡಿಸಾರ, ಆದರೂ ಕೂಡ ಎಸ್ ಏನು ಮಾಡೋದು ಗೊತ್ತಾ? ಕ್ಷಮಿಸೋಣ, ಪ್ರೀತಿ ತೋರಿಸೋಣ. ಸರಿ ಬಿಡು, ಆಯ್ತು ಹೇಳು, ಹೌದಾ ಇಲ್ಲ? ಯಾರಿಗೆ ಮೇಲು ಮಾಡೋಣ ಅವರೇ ನಿಂತು ಸಿಲುವೆಗೆ ಹಾಕಾರ, ಅವರೇ ಕೀಡು ಮಾಡ್ಯಾರ. ಆದರೂ ಕೂಡ ತಂದೆ ಇವ್ರು ಏನು ಮಾಡ್ತಾರೋ ಇವ್ರಿಗೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸು. ಆ ರೀತಿ ನಾವು ಹೇಳ್ತೀವ, ಆ ರೀತಿ ನಾವು ನಡೀತೀವ. ನೋಡ್ರಿ, ಲಾಸ್ಟ್ 1 ಪೇತ್ರ ಪತ್ರಿಕೆ 2ನೇ ಅಧ್ಯಾಯ 20-21 ವಚನ. ನೀನು ತಪ್ಪು ಮಾಡಿ ನೀನು ತಾಳ್ಮೆದಲ್ಲಿದ್ದರೆ ನಿನಗೇನು? ನೀನು ತಪ್ಪು ಮಾಡಿರ್ತಿ, ಅದಕ್ಕೆ ನಿನ್ನ ಶಿಕ್ಷೆ ಆಗ್ತದೆ. ಶಿಕ್ಷೆ ಆದ್ರೂ ಕೂಡ ನೀನು ತಾಳ್ಮೆದಾಗಿದೆ ನನಗೆ, ಅದರಿಂದ ಬರುವಂಥ ಕೀರ್ತಿ ಏನಿಲ್ಲ. ಯಾಕಂದ್ರೆ ನೀನು ಆಲ್ರೆಡಿ ತಪ್ಪು ಮಾಡಿ కాబట్టి ಆ ಶಿಕ್ಷೆನ ಅನುಭವಿಸಿ. ಅದರಿಂದ ನೀನು ತಾಳ್ಮೆನಾಗಿರೋದಕ್ಕೆ ಅದಕ್ಕೆ ನಿನ್ನ ಕೀರ್ತಿ ಬರೋದಿಲ್ಲ. ಆದರೆ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ನೀವು ತನ್ನ ಹೆಜ್ಜೆಯ ಜಾಡಿಯಲ್ಲೇ ಹೋದನು. ಆಮೇನ್. ಹೆಂಗೆ ಮಾದರಿ ತೋರಿಸಿ ಹೋಗ್ಯಾನಂತ? ನಾನು ಪ್ರೀತಿ ಮಾಡೀನಿ, ಆದ್ರೂ ಕೂಡ ನನ್ನ ಅವರು ದ್ವೇಷಿಸಾರ. ನಾನು ಪ್ರೀತಿ ಮಾಡೀನಿ, ಆದ್ರೂ ಕೂಡ ಅವ್ರು ನನ್ನ ಹಿಂಸಿಸಾರ, ದೂಷಿಸಾರ, ನನ್ನ ಶಿಕ್ಷಿಸಾರ. ನಾನು ಹೆಂಗೆ ಅವ್ರನ್ನ ಕ್ಷಮಿಸಿನ, ನೀವು ಕೂಡ ಹಂಗೆ ಅವ್ರನ್ನ ಕ್ಷಮಿಸ್ರಿ ಅಂತಿರ್ತಾರ. ನಾನಾ ರಕವಾಗಿ ಅಂತಿರ್ತಾರ, ನಾನಾ ರಕವಾಗಿ ನಮ್ಮ ಬಗ್ಗೆ ಮಾತಾಡ್ತಿರ್ತಾರ, ನಾನಾ ರಕವಾಗಿ ನಮ್ಮ ಬಗ್ಗೆ ಹೇಳ್ತಿರ್ತಾರ, ದೂಷಣೆ ಮಾತಾಡ್ತಿರ್ತಾರ. ಎಲ್ಲರ್ದಾಗ ಹೇಳ್ತಿರ್ಲಿ, ನಾವು ಅಸಲು ಕೈಯಲ್ಲಿ ಕೂಡ ಇಟ್ಕೊಬಾರ್ದು. ಅದಕ್ಕೆ ಹೇಳು, ಪ್ರಭು ಅವ್ರ ಅಜ್ಞಾನದಾಗ ಅದಾರ, ಅವ್ರನ್ನ ಕ್ಷಮಿಸಯ್ಯ, ಅವ್ರ ಮನನತ್ರ ಬೆಳಗಿಸಿ. ದೇವ್ರು ಅದೆಲ್ಲ ಮಾಡೋದು ಪ್ರಾರ್ಥನೆ. ಅವ್ರು ಏನು ಮಾಡ್ತಾವ್ರ ತಂದೆ ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು ಅಷ್ಟೇ. ನಾವು ತಲೆಗೆ ಇಡ್ಸ್ಕೊಳಕ್ಕೆ ಹೋಗ್ಬಾರ್ದು, ಅದರಿಂದ ನಾವು ಬಾಧೆ ಪಡೋಕೆ ಹೋಗ್ಬಾರ್ದು, ಅದನ್ನ ಮತ್ತೆ ನಾವು ತಿರುಗಿ ಅವರಿಗೆ ಪ್ರಶ್ನೆ ಮಾಡೋಕೆ ಕೂಡ ಹೋಗ್ಬಾರ್ದು, ಬಿಟ್ಬಿಡೋಕೆ ಅಷ್ಟೇ. ದೇವ್ರ ಆ ಮಾದರಿ ತೋರಿಸಂತೇಳ, ನಾವು ಅದೇ ಮಾದರಿ ತೋರಿಸ್ಬೋದು. ಆಮೇನ್, ಹಲ್ಲೆಲೂಯಾ. ಎದಕ್ಕಂದ್ರೆ ಫಸ್ಟ್ ಪರಲೋಕಲಿದ್ದ ದೇವರು ಬರುವಂಥ ಸಮಯದಲ್ಲಿ ನಮ್ಮನ್ನು ಏನು ನೋಡ್ತಾನಂತ ಗೊತ್ತಾ? ಫಸ್ಟ್ ನಮ್ಮ ಪಾದಗಳು ನೋಡ್ತಾನಂತ. ನಮ್ಮ ತಲೆ ಆಗಲಿ, ನಮ್ಮ ಮುಖ ಆಗಲಿ, ನಾವು ಎಷ್ಟು ಚಂದವಾಗಿದ್ದೀವೋ, ನಮ್ಮ ಮೂಗು ಹೆಂಗೈತೆ, ನಮ್ಮ ಕಣ್ಣು ಹೆಂಗೈತೆ ನೋಡೋದಿಲ್ಲ. ಫಸ್ಟ್ ನಮ್ಮ ಪಾದ ನೋಡ್ತಾನೆ. ಅದಕ್ಕಂದರೆ ನೀನು ಹೆಂಗೆ ನಡೀತಿದೀಯ ಅಂತ ನೋಡ್ತಾನೆ. ನಮ್ಮ ನಡವಳಿಕೆನ ಅದು ಗಮನಿಸೋದು. ನಾವು ಹೆಂಗೆ ನಡೀತಿದ್ದೀವೋ ಆತ ದೃಷ್ಟಿ ಇಡ್ತಾನಂತ. ನೋಡಿ, ಪರಮಗೀತೆಗಳು 7ನೇ ಅಧ್ಯಾಯ 1ನೇ ವಚನ. ರಾಜಪುತ್ರಿಯೇ, ಪಾದರಕ್ಷೆಗಳಲ್ಲಿ ನಿನ್ನ ಚರಣಗಳು ಎಷ್ಟೋ ಚಂದ ನಿನ್ನ ಪಾದಗಳು. ರಾಜಕುಮಾರಿ ಅಂದ್ರೆ ವಧು ಸಂಘನ ದೇವ್ರು ಏನು ನೋಡ್ತಾನೆ ಹೇಳು? ವಧು ಸಂಘದ
ಅಂದ ಚಂದ ನೋಡುವಲ್ಲ, ಪಾದಗಳು ನೋಡ್ತಾನೆ. ಅಂದರೆ ನಮ್ಮ ನಡವಳಿಕೆ ನೋಡ್ತಾನೆ ದೇವ್ರು. ನಾವು ಹೆಂಗೆ ನಡೀತಿದ್ವಿ, ದೇವರು ಮಾದರಿ ಪ್ರಕಾರ ನಡೀತಿದೀವ, ಕ್ರಿಸ್ತ ಮಾದರಿ ಪ್ರಕಾರ ನಡೀತಿದ್ವ, ಇಲ್ಲ ನಮ್ಮ ಇಷ್ಟಾನುಸಾರ ನಾವು ಜೀವಿಸ್ತಿದೀವ, ಲೋಕಾನುಸಾರವಾಗಿ ಜೀವಿಸ್ತಿದೀವ, ವಾಕ್ಯಾನುಸಾರವಾಗಿ ಜೀವಿಸ್ತಿದೀವ, ಇದ್ರ ಪರಿಶೀಲನೆ ಮಾಡ್ತಾನೆ ದೇವರು. ತಾನು ಹೆಂಗೆ ನಮಗೆ ಮಾದರಿ ತೋರಿಸೋಗಿರೋ ನಾವು ಅನೇಕರಿಗೆ ಮಾದರಿಕರವಾಗಿರ್ಬೇಕಂತಲೇ ದೇವ್ರು ಆಸೆ ಪಡುತ್ತೆ. ಅದಕ್ಕೆ ಲಾಸ್ಟ್ ಇನ್ನೊಂದು ಮಾತು ಕೂಡ ಹೇಳ್ತಾನೆ, ನೀವು ಹೊಟ್ಟೆನೂ ಕೂಡ ಫಸ್ಟ್ ತಲೆ, ಆಮೇಲೆ ಕಾಲು, ಆಮೇಲೆ ಹೊಟ್ಟೆ. ಅಂದರೆ ದೇವರು ಒಳಗ ಎಷ್ಟು ಪ್ರೀತಿ ಐತೆ, ಎಷ್ಟು ತ್ಯಾಗ ಐತೆ, ಎಷ್ಟು ಮಮತೆ ಐತೆ, ಅವೆಲ್ಲ ಕೂಡ ನಮ್ಮಲ್ಲಿ ಇರಬೇಕು. ಅದಕ್ಕೆ ಎಫ್ರಾಯಿಮ್ ಹೇಳ್ತಾನೆ, ಎಫ್ರಾಯಿಮ ನಿನ್ನ ಮುದ್ದು ಮಗನು, ಆದರೆ ನೀನು ತಪ್ಪು ಮಾಡ್ತಿರುವಾಗ ನನ್ನ ಕರಳುಗಳು ಹಿಂಡ್ದಂಗೆ ಆಗುತ್ತೆ, ಆದರೂ ಕೂಡ ನಾನು ನಿನ್ನನ್ನು ಕರುಣಿಸ್ತೀನಿ. ಆಮೇಲೆ ಹಲ್ಲೆಲೂಯಾ. ಹಂಗ ನಮ್ಮ ಆತ್ಮಗಳು ಭಾರ ನಮ್ಮಲ್ಲಿ ಕೂಡ ಹಂಗಿರಬೇಕು. ಯಾರಾದ್ರೂ ನಶಿಸಿ ಹೋಗ್ತಾರೆ ಅಂದರೆ ನಮಗೆ ಆ ಭಾರ ಇರಬೇಕು. ದೇವರು ಆ ಪ್ರೀತಿ ಹೆಂಗೆ ತೋರಿಸೋಣ, ಆತನಲ್ಲಿ ಆ ಒಳಗಿರೋ ಪ್ರೀತಿ, ಆ ತ್ಯಾಗ, ಆ ಮಮತೆ, ಆ ಕರುಣೆ, ಇವೆಲ್ಲ ಹೆಂಗೆ ಬಂದವೋ ಹಂಗೆ ನಮ್ಮಲ್ಲಿ ಕೂಡ ಬರಬೇಕು, ತೋರಿಸ್ಬೇಕು. ಒಬ್ಬರು ನಶಿಸೋತಿದ್ರೆ ಬಾಧೆ ಅನ್ನಿಸ್ಬೇಕು, ಅಯ್ಯೋ ನಶಿಸೋತಾರಲ್ಲಯ್ಯ, ನನ್ನ ಕರಳು ನನ್ನಲ್ಲಿ ಹಿಂಡಕತ್ತದೆ, ಈ ಆತ್ಮ ನಶಿಸೋಬಾರ್ದಯ್ಯ, ಪ್ರಾರ್ಥನೆ ಮಾಡೋಂಥರಾಗಿರೋದು. ಎಷ್ಟು ಜನ ಮಾಡ್ತಾ ಇರಂಗೆ ಆತ್ಮಗಳ ಸಲುವಾಗಿ ಭಾರಗಳಿಗೆ ಎಷ್ಟು ಜನ ಮಾಡ್ತಾರೆ. ದೇವ್ರ ಮುಂದೆ ನಿಂತ್ಕೊಂಡು ನಾನು ಕೇಳ್ತಾನಲ್ಲ, ಪ್ರಶ್ನೆ ಕೇಳೋದಿಲ್ಲ, ಖಚಿತವಾಗಿ ಕೇಳ್ತಾನೆ. ನಾವು ಕೂಡ ಇವತ್ತು ನಿಂತೀವಿ ಅಂದರೆ ನಮ್ಮ ಸಲುವಾಗಿ ಎಷ್ಟೋ ಜನ ಪ್ರಾರ್ಥನೆ ಮಾಡಿರ್ತಾರೆ. ನಮ್ಮ ತಾಯಿಯಾಗಿರೋ ಪ್ರಾರ್ಥನೆ ಮಾಡಿರ್ತಾರ, ಸೇವಕರು ಪ್ರಾರ್ಥನೆ ಮಾಡಿರ್ತಾರೆ. ಆ ಪ್ರಾರ್ಥನೆ ಫಲನೇ ಇವತ್ತು ನಮ್ಮನ್ನು ನಿಂದಿರಿಸೋದೆ. ಮತ್ತು ನಾವು ಪ್ರಾರ್ಥನೆ ಮಾಡ್ಬೇಕಲ್ಲ, ಆತ್ಮವರ್ಸೋದು, ಮತ್ತು ಅವ್ರಿಗೆ ಒಂದಿನ ಫಲ ಸಿಗ್ತದಲ್ಲ. ಇವತ್ತು ನಾವು ಪ್ರಾರ್ಥನೆ ಮಾಡಿದಾಗ ಆ ಫಲ ಒಂದಿನ ಅವರು ಕೂಡ ನಿಂತು ದೇವ್ರ ಸಲಕ್ಕೆ ಸಾಕ್ಷಿಯಾಗಿ ನಿಂತಾಗ ಆ ಫಲ ಸಿಗ್ತದಲ್ಲ. ಮತ್ತು ನಾವೇ ಪ್ರಾರ್ಥನೆ ಮಾಡ್ದಂಗಿದ್ರೆ ಆ ಭಾರ ನಮ್ಮಲ್ಲೇ ಇಲ್ಲ ಅಂದರೆ ದೇವ್ರಿಗೈತೆ ಅಂತದು, ದೇವ್ರಿಗೈತೆ ನೋಡ್ರಿ. ಅದೊಂದು ಲಾಸ್ಟ್ ವಚನ, ಇರ್ಮಿಯ ಗ್ರಂಥ 31:20. ಯೆಹೋವನು ಇಂತೆನ್ನುತ್ತಾನೆ, ಎಫ್ರಾಯಿಮು ನನಗೆ ಪ್ರಿಯ ಪುತ್ರನೋ, ಎಫ್ರಾಯಿಮ್ ನನಗೆ ಪ್ರಿಯ ಪುತ್ರನೋ, ಮುದ್ದು ಮಗವೋ ಏನೋ, ಅವನು ಹೆಸರೆತ್ತಿದಾಗೆಲ್ಲ ಅವನನ್ನು ಜ್ಞಾಪಿಸಿಕೊಳ್ಳುತ್ತಲೇ ಅವನ ಹೆಸರು ಎತ್ತಾಗೆಲ್ಲ ನಾನು ಜ್ಞಾಪಿಸ್ಕೊಂತಾನೆ ಬರ್ತೀನಿ. ಇದರಿಂದ ನನ್ನ ಕರುಳು ಅವನಿಗಾಗಿ ಇದರಿಂದ ನನ್ನ ಕರುಳುಗಳು ಅವನಿಗಾಗಿ ಮರಗುತ್ತದಲ್ಲ, ಅವನನ್ನು ಕರುಣಿಸುವೆನು. ಆಮೇಲೆ ಅವನನ್ನು ನಾನು ಕರುಣಿಸ್ತೀನಿ. ಆತರ ಕರುಳುಗಳೇ ಹಿಂಡಕತ್ತವಂತ. ಎದಕ್ಕಾಗಿ ಹೇಳು, ಎಫ್ರಾಯಿಮ ನೀನು ಮಾಡ್ತಿರೋ ತಪ್ಪು ಹೆಜ್ಜೆ ನನಗೇನಾಗತ್ತೆ ಗೊತ್ತಾ, ನನ್ನ ಕರಳುಗಳು ಹಿಂಡದಂಗೆ ಆಗತ್ತವ, ಬಾಧೆ ಆಗತ್ತೆ ನನಗೆ. ಆದರೆ ನೀನು ನನ್ನ ಪ್ರಿಯ ಮಗನೋ ಏನೋ, ಮುದ್ದು ಮಗನೋ ಏನೋ, ನಾನು ನಿನ್ನ ಕರುಣಿಸ್ತೀನಿ. ಆಮೇಲೆ ಹಂಗೆ ನಮಗಿರ್ಬೇಕು. ಒಬ್ರು ಯಾರಾದರೂ ತಪ್ಪು ಮಾಡ್ತಾರ, ಒಬ್ರು ಯಾರಾದರೂ ವಿರುದ್ಧವಾಗಿ ನಡೀತಿದಾರ ಅಂದರೆ ನಮಗೆ ಆ ಭಾರ ಇರಬೇಕು. ಪ್ರಭುವಾ ನಶಿಸೋಬಾರ್ದಯ್ಯ, ಈ ಆತ್ಮಗಳು ನಶಿಸೋಬಾರ್ದಯ್ಯ, ಈ ಆತ್ಮಗಳು ದರ್ಶಿಸು. ಒಂದಿನ ನಾವು ಫಲ ನೋಡ್ಬೇಕು, ನಮ್ಮ ಪ್ರಾರ್ಥನೆ ವ್ಯರ್ಥ ಆಗ್ಬಾರ್ದು ಪ್ರಭುವ. ಆ ಒಂದು ಆಸೆ, ಆತ್ಮಗಳು ಭಾರ ನಮ್ಮಲ್ಲಿ ಇರಬೇಕು. ಅವಾಗ ಏನು ಮಾಡ್ತಾನೆ ದೇವರು, ನಾನು ಖಚಿತವಾಗಿ ಕಾಣಿಸ್ತೀನಿ. ದೇವ್ರ ಚಿತ್ತನಾಗ ಅವನಿದ್ರೆ ಖಚಿತವಾಗಿ ಅವನ್ನ ದೇವ್ರು ರಕ್ಷಿಸ್ತಾನೆ. ಇಲ್ಲ ಅವನು ಸಾತಾನ ಸಂಬಂಧಿ ಆಗಿದ್ದರೆ ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಆ ಪ್ರಾರ್ಥನೆಗೆ ಫಲ ಸಿಗೋದಿಲ್ಲ. ಬಟ್ ನಮ್ಮಂತೇನು, ನಾವು ಪ್ರಾರ್ಥನೆ ಮಾಡೋದು ನಮ್ಮಂತು. ಯಾರು ಅಪವಾದಿ ಸಂಬಂಧ, ಯಾರು ದೇವ್ರ ಸಂಬಂಧ ಅಂತ ನಮಗಂತೂ ಗೊತ್ತಿಲ್ಲ, ಡಿಸೈಡ್ ಮಾಡೋಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಬಟ್ ನಾವೇನು ಮಾಡ್ಬೋಲ್ವಿ, ಪ್ರಾರ್ಥನೆ ಮಾಡಬಲ್ವಿ. ಆ ಭಾರ ನಮ್ಮಲ್ಲಿರಬೇಕು.